ಬಿಸಿಲಂತೂ ಹಿಂಗ್ ಹೊಡ್ಯಾತಿತ್ತಂದ್ರ ಹೇಳ್ಬೇಕಂದ್ರ ಈಗ ನೋಡಿ ಜಿಯಾದ್ ಬೈ ಹಾಯ್ ವೆಲ್ಕಮ್ ಟು ಮೈ ಲಾಗ್. ಮತ್ತು ಪ್ರಸಾದನ ಗೊತ್ತೇ ಇರ್ಬೋದು ಎಲ್ಲರಿಗೂ. ಏನು ಸ್ಟಾರ್ಟ್ ಆಗಿತ್ತಂದ್ರೆ ರೀ 360 ಸ್ಟಿಕ್ ತಂದೇನು, ಬಟ್ ಅದ್ರ ಕ್ಯಾಮರಾ ಬಿಟ್ಟು ಬಂದೇನು. ಮೂಡ ಆಫ್ ನಮ್ಮ ನೋಡಿ ಬ್ಯಾಗ್ ಚೆಕ್ ಮಾಡಿ ಕ್ಯಾಬೆ ಮತ್ತು ಹೋಗಿ ಅಲ್ಲಿ ಡೈರೆಕ್ಟ್ ಲೊಕೇಶನ್ ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ್ರಿ. ಆಮೇಲೆ ನೆಕ್ಸ್ಟ್ ಏನಂತೇಳಿ ಮುಂದೆ ನೋಡೋಣ. ನೋಡ್ರಿ ಈಗ ಸಡನ್ಲಿ ಕಾಲ್ ಮಾಡಿ ನಮ್ಮ ಪ್ರಸಾದನ ಪಟ್ನ ಬಾ ಅಂತ ಹೇಳ್ಕೊಂಡ ಮೂವಿ ಶೂಟ್ ಆಗೈತಿ. ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಶಂಕರ್ ಲಾಗ್ಸ್ ಬೆಳಗಾವಿ. ಎಲ್ಲ ಹೆಂಗದಿರಿ? ಐ ಹೋಪ್ ಎಲ್ಲ ಮಸ್ತ್ ಅದರಿ ಅಂತ ತಿಳ್ಕೊಂಡ್ರು ಹಂಗೆ ಮಸ್ತ್ ಇರಿ. ಮತ್ತು ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ಸಡನ್ಲಿ ನಮ್ಮ ಪ್ರಸಾದನ ಕಾಲ್ ಮಾಡಿದಾನ್ರಿ ಪ್ರೀ ವೆಡ್ಡಿಂಗಕ್ಕೆ. ಹೇಳಪ್ಪ ಅಂದ್ರೆ ಗೋವಾಗ. ಮತ್ತು ಗೋವಾಗೆ ಹೋಗೋಣ್ರಿ ಇವತ್ತು ನೈಟ್ ಜರ್ನಿ ಮಾಡಿ ನಾಳೆ ಬೆಳಿಗ್ಗೆ ಶೂಟ್ ಐತ್ರಿ. ನಾಳೆ ಹೆಂಗೆ ಶೂಟ್ ಆಗ್ತೈತಿ ತೋರಿಸ್ತೇನೆ ನಿಮ್ಗೆ. ಮತ್ತು ಈಗ ಯಾರ ಜೊತೆ ಹೋಗತ್ತೀವಿ ಅಂದ್ರೆ ಪ್ರಸಾದನ ನಾನು ಮತ್ತು ಯಾರ್ಯಾರು ಇದಾರೆ ನಮಗೆ ಗೊತ್ತಿಲ್ಲ. ಅಲ್ಲಿ ನೋಡೋಣ್ರಿ ಯಾರ್ಯಾರು ಬರ್ತಾರ ಅವ್ರನ್ನೆಲ್ಲ ತೋರಿಸ್ತೇನು. ಮತ್ತು ಲೆಟ್ಸ್ ಗೋ ಹೋಗೋಣ ಬರ್ರಿ. ಈಗ ನೋಡ್ರಿ ಈಗ ಸಡನ್ಲಿ ಕಾಲ್ ಮಾಡಿ ನಮ್ಮ ಪ್ರಸಾದನ ಪಟ್ನ ಬಾ ಅಂತ ಕುಂತಾನು. ಏನು ರೆಡಿ ಇಲ್ಲ ಏನಿಲ್ಲ ನೋಡಿ. ಇಲ್ಲಿ ಬಾಟಲ್ಗಳೆಲ್ಲ ಇದನ್ನ ಮಾಡ್ಕೊತಾನೆ ನಮ್ಮ ರಾಜು ಬೈ. ನೋಡ್ರಿ ಇಲ್ಲಿ ಅದನು. ಮತ್ತು ಈಗ ಗೋವಾಗ ಹೋಗತ್ತೇವು ಅಣ್ಣ, ಹೆಂಗೆ ಶೂಟ್ ಆಗ್ತೈತಿ ಎಲ್ಲ ನಿಮ್ಮದು ಎಕ್ಸ್ಪೀರಿಯನ್ಸ್ ನಮಗೂ ಹೇಳ್ಕೊಡು. ಹಿಂಗೆ ನೋಡ್ರಿ ಎಲ್ಲ ಫೋಟೋಗ್ರಾಫರ್ದ ಲೈಫ್ ಹಿಂಗೆ ಇರ್ತೈತಿ. ಹೋಟೆಲ್ ಹಾಕ್ಬೇಕು. ನಮ್ಮೂರಿಂದ ಈಗ ಟೈಮ್ ಎಷ್ಟು ಆಗೈತಿ ಅಂದ್ರೆ 8 ಆಗೈತಿ. ಈಗ ಹೋಗಾತು, ಲೆಟ್ಸ್ ಗೋ. ಕಾಲ ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದು. ಈಗ ಊಟಕ್ಕೆ ಸ್ಟಾಪ್ ಮಾಡಿದಾನು ಪ್ರಸಾದನ್ನ. ಎಲ್ಲಿಂದ್ರ ಗೌಕರಿ, ಎಲ್ಲಿಂದ್ರ ಜಾಂಬುಟಿ. ಈಗ ಊಟ ಮಾಡಿ ಸಿಗೊಂಡ್ರಿ, ಯಾಕಂದ್ರೆ ನೆಕ್ಸ್ಟ್ ನಾನ್ ಸ್ಟಾಪ್ ಹೋಗೋದೈತಿ. ಟೈಮ್ ಆಗಿತ್ತು ಭಾಳ, 8:30 ಆಗಿತ್ತು ಇಲ್ಲೇ. ಈಗ ಊಟ ಮಾಡಿ ಸಿಗ್ತೇವಂತ, ಲೆಟ್ಸ್ ಗೋ. ಓಕೆ ಗೈಸ್, ಈಗ ಊಟ ಅದು ಆಯ್ತ್ರಿ ಮಸ್ತ. ಎಲ್ಲಿಪ್ಪ ಅಂದ್ರೆ ಗೌಕರಿದಾಗ. ಮತ್ತು ಈಗ ನಿಧಿ ಬರ್ತೈತೇನೋ 12:30 1 ಆಗ್ತೈತಿ ಹೋಗಾಕ ನಾವು ಲೊಕೇಶನ್ಗೆ. ಮತ್ತು ನಿಮ್ಮನ್ನ ಆಗಲೇ ಲಾಗ್ದಾಗ ಇಂಟ್ರೊಡ್ಯೂಸ್ ಮಾಡಾಕಲ್ರಿ ನಮ್ಮ ಜೊತೆ ಯಾರ್ಯಾರ ಅಂತ. ಇವತ್ತು ಜಿಯಾದ್ ಬೈ ಹಾಯ್ ವೆಲ್ಕಮ್ ಟು ಮೈ ಲಾಗ್. ಮತ್ತು ಪ್ರಸಾದನ ಗೊತ್ತೇ ಇರ್ಬೋದು ಎಲ್ಲರಿಗೂ. ನೆಕ್ಸ್ಟ್ ಒಂದು ಆಗ್ಬೋದು ನಾವು ಹೋಗಾಕ ಲೊಕೇಶನ್ಗೆ ರೀಚ್ ಆಗಾಕ. ಒಂದು ಹೋಗೋಣ ಬರ್ರಿ. ನಿಧಿ ಬರ್ತಿದ್ದೇನೆ, ಊಟ ಅಂತೂ ಮಸ್ತ್ ಆಗೈತಿ. ನೆಕ್ಸ್ಟ್ ಅಲ್ಲಿ ಜಾಂಬುಟಿಗೆ ಒಂದು ಸ್ಟಾಪ್ ಮಾಡೋಣ್ರಿ, ಲೆಟ್ಸ್ ಗೋ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ, ಶಿವನು ಮೇಲೆ ನೋಡಿರುವ ಜನ. ಓಕೆ ಗೈಸ್, ಈಗ ಇಂಟರ್ವಲ್ಗೆ ಸ್ಟಾಪ್ ಮಾಡಿದ್ದು ರೀ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಕೆರಿ, ನನಗೂ ಅಷ್ಟು ಗೊತ್ತಿಲ್ಲ ಕೆರಿ ಕಡೆ ಅಂತ. ಫುಲ್ ಅಂದ್ರೆ ಹೆಂಗೆ ಹೊಡೆದನ್ನ ಫುಲ್ ಬೆಂಕಿ ಕಾರ್ ಹೊಡೆದು. ನನಗಂತೂ ಫುಲ್ ಹೊಟ್ಟೆಗೆಲ್ಲ ಊಟ ಮಾಡಿದ್ದೆಲ್ಲ ಹಿಂಗೆ ಮಿಕ್ಸ್ ಮಾಡ್ಯಂಗಾಯ್ತು. ಒಟ್ಟು ತಲೆನೂ ಸಾಕಾಯ್ತು. ಅದ್ರ ಸಂಬಂಧ ಹಿಂದೆ ಕುಂತ್ ಬಿಟ್ಟಿನಿ. ಅವರ ಫುಲ್ ಸ್ಪೀಡ್ಗ ಹೊಡ್ಕೊಂಬಂದ್ರು. ಒಂದು ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಏನಂತೇಳಿ ತೋರಿಸ್ತೀನಿ ನಿಮ್ಗೆ, ಲೆಟ್ಸ್ ಗೋ. ಓಕೆ ಗೈಸ್, 12:17 ಆಗೈತಿ. ಜಸ್ಟ್ ಬಂದು ಇಲ್ಲಿ ಲೊಕೇಶನ್ಗೆ ಹೋಗಿ ರೆಸ್ಟ್ ಮಾಡಬೇಕು. ಬೆಳಿಗ್ಗೆ ಶೂಟ್ ಐತಿ, ಬೆಳಿಗ್ಗೆ ಸಿಗ್ತೀವಿ ಅಂತ. ಯಾಕಂದ್ರೆ ಫುಲ್ ಟೈರ್ಡ್ ಆಗೈತಿ, ವಿಡಿಯೋ ಮಾಡೋ ಮೂಡಿಲ್ಲ. ಲೆಟ್ಸ್ ಗೋ. ಏನು ಸ್ಟಾರ್ಟ್ ಆಗಿತ್ತು ಅಂದ್ರೆ ರೀ 360 ಸ್ಟಿಕ್ ತಂದೇನು, ಬಟ್ ಅದ್ರ ಕ್ಯಾಮರಾ ಬಿಟ್ಟು ಬಂದೇನು. ಮೂಡ ಆಫ್ ನಮ್ಮ ನೋಡಿ ಬ್ಯಾಗ್ ಚೆಕ್ ಮಾಡಿ ಬರೀ ಇಂಥದೆಯ. ಮತ್ತೆ ಹೆಂಗೆ ಏನು ಶಾರ್ಟ್ ಆಗೈತಿ, ಏನು ಮಾಡ್ತೀವಿ ಅಂತ ನನಗೆ ಏನಿಲ್ಲ. ನಾನು ಮೊಬೈಲ್ ಯೂಸ್ ಮಾಡಿ ನಾಳೆ 17 Pro Max ಬಟ್ 360 ಇದ್ರೆ ಇದಿರ್ತಿತ್ತು ರೀ. ಎಲ್ಲ ಕಡಿಮೆ ಆಗಿದೆ ಅಷ್ಟೇ. ಇದು ಮಾಡಕ್ಕೆ ಅನ್ಕೋಲ್ಲ. ಈಗ ಬಂದೆವು ಮಲ್ಕೊಂಡು ಇದ್ರಾಗ ಅಡ್ಜಸ್ಟ್ ಮಾಡೋದು. ಹೋಗಿತ್ತು ಮಾರ್ನಿಂಗ್ 5:30 ಹೋಗುತ್ತೆ ಶೂಟ್ ಅನ್ನ ವ್ಯವಸ್ಥೆ. ನಿಮ್ಮ 5:30ಗೆ ಎಷ್ಟು 5:30ಗೆ ಮಾರ್ನಿಂಗ್ 5:30. ನಾಳೆ ಮಾರ್ನಿಂಗ್ ಸಿಗೋಣಂತ ಶೂಟ್ ಟೈಮು. ಬೈ ಬೈ, ಗುಡ್ ನೈಟ್. ಗೈಸ್, ಈಗ ಟೈಮ್ ಎಷ್ಟಾಗೈತೆಪ್ಪ ಅಂದ್ರೆ 6:35. 5 ಗಂಟೆಗೆ ಎದ್ದು ಫುಲ್ ರೆಡಿಯಾಗಿ ಮತ್ತು ಕ್ಲೈಂಟ್ಸು ಬಂದಾರ. ಅವರು ಮುಂದೆ ಹೋಗ್ತಾರೆ. ಈಗ ಎಲ್ಲಿಂದ್ರೆ ಶೂಟ್ ಲೊಕೇಶನ್ ಯಾವುದಪ್ಪ ಅಂದ್ರೆ ಕಾಬೋಡಿ ರಾಮ ಬೀಚ್. ಏನೋ ಕಾಬೋಡಿ ರಾಮ ಬೀಚ್, ಅಲ್ಲಿ ಹೋಗೋದು ಈಗ ನೆಕ್ಸ್ಟ್. ಅಲ್ಲಿ ಶೂಟ್ ಹೆಂಗೆ ಆಗ್ತೈತಿ ಎಲ್ಲ ತೋರಿಸ್ತೀನಿ ನಿಮ್ಗೆ. ಲೆಟ್ಸ್ ಗೋ ಗೈಸ್. ಮೊದಲ ಹುಡುಗಿಯು ನೀನೇ,
ಸನಿಹವು ಈಗ ಲೊಕೇಶನ್ ನಮ್ ಸ್ಟೇ ಇಂದ 6 ಕಿಲೋಮೀಟರ್ ಐತ್ರಿ. ಈಗ ನೆಕ್ಸ್ಟ್ ಲೊಕೇಶನ್ ಹೋಗ್ತೀವಿ. ಲೆಟ್ಸ್ ಗೋ. ಹೆಂಗ್ ಸ್ಟಾರ್ಟ್ ಆಗ್ತಿತ್ತು ನಮ್ಮ ಒಂದು ಪ್ರೀ ವೆಡ್ಡಿಂಗ್ ಇವತ್ತಿಂದ ಹೆಂಗೆ ಹೋಗ್ತಿತ್ತು ಅಂತ. ನೀನೇ ಹಗಲು ಗನಸನು ನೀನೇ ಇರುಳು ನೆನಪನು ಅದೇನಾಯ್ತು ಕಾಣೆ ನಾನು. ಕೆಳಗಡೆ ಶೂಟಿಗೆ ಹೋಗತ್ತೀವಿ ಈಗ. ಇದು ನೋಡಿ ಕ್ಯಾಮೆರಾ, ಇಲ್ಲಿ ಡ್ರೋನು, ಮುಂದೆ ಶೂಟ್ ಮಾಡೋ ಕ್ಯಾಮ್ರಾ ಮ್ಯಾನ್ಸು, ಮುಂದೆ ಕ್ಲೈಂಟ್ಸು ಎಲ್ಲರೂ ಹೋಗಿ ಶೂಟ್ ಮಾಡೋಣಂತ ಕಾಗೋಡಿ ರಾಮ ಬೀಚ್ದಾಗ. ಫಸ್ಟ್ ಟೈಮ್ ಬಂದೀನಿ ಇಲ್ಲಿ ಈ ಬೀಚ್ದಾಗ. ನೋಡಿದ್ರೆ ಹೆಂಗೆ ಎಕ್ಸ್ಪೀರಿಯನ್ಸ್ ಹೊಸ ಅದ ಪ್ರೀ ವೆಡ್ಡಿಂಗ್ ಶೂಟ್. ಬೀಚ್ ಅಂತೂ ಪೀಸ್ಫುಲ್ ಅನ್ಸತೈತಿ, ಯಾರೆಲ್ಲ ಜಾಸ್ತಿ. ಬೆಳಿಗ್ಗೆ 7 ಆಗಿತ್ತು ಟೈಮ್. ನೋಡ್ರಿ ಅಲ್ಲಿಗಳ ಸೌಂಡ. ಸ್ಟಾರ್ಟ್ ಮಾಡ್ತೀವಿ ಈಗ. ಮತ್ತು ಎಲ್ಲರೂ ಇಲ್ಲಿ ಕ್ಯಾಮ್ರಾ ರೆಡಿ ಮಾಡ್ಕೊಳತ್ತಾರ. ಪ್ರಸಾದನ್ನ ಕ್ಯಾಮ್ರಾದ ಇರ್ತಾರ ಪ್ರಸಾದನ್ನ. ಅದು ಬೈ ಗ್ಯಾಂಗ್ ಬೈ ಅದಾನು ಇಲ್ಲಿ ಇಟ್ಕೊಳತ್ತಾರು. ಶೂಟ್ ಸ್ಟಾರ್ಟ್ ಮಾಡೋದ್ರಿ, ಯಾಕಂದ್ರೆ ಟೈಮ್ ಭಾಳ ಆಗೈತಿ. ಎದೆ ತುಂಬ ನಿನದೇ ಸುದ್ದಿ ಕೇಳೆ ಜಾ ಕ್ಲೈಂಟ್ಗೆ ಗೈಡ್ ಮಾಡತ್ತಾರ್ರಿ ಈಗ. ಶೂಟ್ ಹೆಂಗ ಎಕ್ಸ್ಪ್ರೆಷನ್ ಏನೇನು ಕೊಡ್ಬೇಕಂತೇಳಿ ನೋಡೋಣ್ರಿ. ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಈಗ ಶೂಟ್ ಸ್ಟಾರ್ಟ್ ಆಯ್ತು. ಫಸ್ಟ್ ಶಾಟ್ ತೆಗಿತಾರ ಇಲ್ಲಿ. ಲೆಟ್ಸ್ ಗೋ. ನೋಡ್ರಿ ಹೆಂಗೆ ಶಾರ್ಟ್ ಆಗ್ತೇನಂತ. ಸಿನಿಮ್ಯಾಟಿಕ್ ಆಗ್ತೇನೆ ನೋಡ್ರಿ ಈಗ. ಕವಿತೆ ಬೆಳಗಿಗೆ ಸೋತೆ ಬೆಳದಿಂಗಳೇ ಶಾರ್ಟ್ಸ್ ಇನ್ನೂ ಆಗತ್ತವ್ರಿ. ಸೌಂಡ್ ಏನು ಕೇಳತೈತಿ ಗೊತ್ತಿಲ್ಲ. ಮತ್ತು ಕ್ಲೈಂಟ್ಸ್ ಎಲ್ಲಿದವ್ರು ಅಂದ್ರೆ ಬೆಳಗಾವಿ. ಕನ್ನಡ ಮರಾಠಿ ಎರಡೂ ಅಡ್ಜಸ್ಟ್ ಮಾಡ್ತಾರೋ. ಕನ್ನಡದು ಮಸ್ತ್ ಮಾತಾಡ್ತಾರೋ ಮತ್ತು ಕೋಪರೇಟಿವ್ ಮಸ್ತ್ ಚಾಲು ಕೊಡತ್ತಾರೋ ಅಂದ್ರೆ ಕ್ಯಾಮ್ರಾಮ್ಯಾನ್ಸ್ಗೆ. ನೋಡೋಣ್ರಿ ಹೆಂಗಾಗ್ತಿ ಶೂಟ್. ಸ್ಪೆಷಲ್ ಆಗಿ ಹೇಳ್ಬೇಕು ಆಮೇಲ ಶೂಟ್ ಟೈಮ್ ಅಡ್ವರ್ಟೈಸ ಲಾಂಗ್ ಅಡ್ವರ್ಟೈಸ್ ಅಲ್ಲಿಗೆ ನಿಂತ್ಬಿಟ್ಟ ನಾವು. ಮೆರವಣಿಗೆ ಹೀಗೆ ತಾನೇ ಪ್ರೇಮ ಸೆಳೆಯುವ ಬೆಳಕಿನ ಕವಿತೆ. ಹೆಂಗೆ ಶೂಟ್ ಹೆಂಗೆ ನಡೆಯತಾವು. ಯಾವ ಕ್ಲೈಂಟ್ ಬೆಳಗಾವಿ ಕ್ಲೈಂಟ್ ಮತ್ತು ಪ್ರಸಾದನ ನಮ್ಮ ಬೆಳಗಾವಿ ಮರಾಠ ಅಥವಾ ಕನ್ನಡ ಮೀಡಿಯಂ. ಈ ಸಿನಿಮ್ಯಾಟೋಗ್ರಾಫರ್ ಧಾರವಾಡ ಎಲ್ಲರೂ ಸೇರಿ ಒಟ್ಟು ಇದನ್ನು ಮಾಡತ್ತೇವೆ. ಬೆಳಗಾವಿಗಿಂತ ಪ್ಲಸ್ ಧಾರವಾಡ ಪೇಡ ನೀರು ಇಲ್ಲಿ ಮಠ ಬರತ್ತೈತ್ರಿ. ಅಲೆಗಳು. ಈ ಪ್ರೀ ವೆಡ್ಡಿಂಗ್ ಶೂಟ್ ಔಟ್ಪುಟ್ ಬೇಕಂದ್ರೆ ಪ್ರಸಾದ್ ಪಿಕ್ಚರ್ಸ್ ಸ್ಟುಡಿಯೋದಾಗ ಐತ್ರಿ. ಅಂದ್ರೆ ಯಾವ್ದಂದ್ರೆ ಇನ್ಸ್ಟಾ ಪೇಜ್ ಪ್ರಸಾದ್ ಪಿಕ್ಚರ್ ಸ್ಟುಡಿಯೋ ಇದ್ರಾಗ ಬರ್ತೈತ್ರಿ. ಲಾಗ್ ಮೊದಲು ಬರ್ತೈತೋ ಅಥವಾ ಇದು ಪ್ರೀ ವೆಡ್ಡಿಂಗ್ ವಿಡಿಯೋ ಮೊದಲು ಬರ್ತೈತಿ ಗೊತ್ತಿಲ್ಲ. ನೋಡೋಣ್ರಿ ಯಾವಾಗ ಬರ್ತೈತಿ ಅಂತ. ಒಟ್ಟು ಲಿಂಕ್ ಹಾಕಿರ್ತೇನೆ ಇನ್ಸ್ಟಾಗ್ರಾಮ್ದಾಗ, ಹೋಗಿ ಫಾಲೋ ಮಾಡ್ರಿ. ಹಂಗ ರಿಸಲ್ಟ್ ಹೆಂಗ ಅನ್ಸಿತ್ತು ಅಂತೇಳಿ ಕಮೆಂಟ್ಸ್ ಮಾಡ್ರಿ. ಹನ್ನೊಂದು ರಿಸಲ್ಟ ಮತ್ತು ಏನೂ ಇದ್ರು ನಿಮ್ಗೆ ಎನ್ಕ್ವೈರಿ ಇದ್ರೆ ಅವ್ರದ್ದು ಎಲ್ಲ ಡೀಟೇಲ್ಸ್ ಹಾಕಿರ್ತೇನೆ. ನಮ್ದು ಎಲ್ಲ ಗ್ರೂಪ್ ಎಲ್ಲ ಒಂದನವ. ಇನ್ನು ನಮ್ಮ ರಾಜು ಬಾಯ್ ಅದಾನು. ನೋಡೋಣ ಬರೀ ಹೆಂಗೆ ಆಗ್ತೈತಿ. ಈಗ ಸ್ಟಾರ್ಟ್ ಆಗೈತಿ. ಅದ್ರ ಗರಂ ಹಿಂಗೆ ಹೊಡ್ಯತಿತ್ತು ಅಂದ್ರೆ ಇಲ್ಲಿ ಎಂಟಾಗೈತಿ. ಅದ್ರ ಬೆವ್ರು ಇಳ್ಯತೈತಿ ಎಲ್ಲೆಲ್ಲಿಂದಾನೋ. ಬಿಸಿಲಂತೂ ಹಿಂಗೆ ಹೊಡ್ಯತಿತ್ತು ಅಂದ್ರೆ ಹೇಳ್ಬೇಕಂದ್ರೆ ಈಗ ನೋಡ್ರಿ ಎಷ್ಟಾಗಿತ್ತು ಅಂದ್ರೆ 7:50 ಆಗೈತಿ. ಇಲ್ಲಿ ನೋಡ್ರಿ ಮ್ಯಾಲ ಬಂದು ಸೂರ್ಯ ಬಾಬಾ ಇಲ್ಲಿ ಹಿಂಗೆ ಹೊಡ್ಯತೈತಿ. ಬಿಸಿಲು ಅಂದ್ರೆ ಭಾಳ ಕೆಟ್ಟ ಹೊಡ್ಯತೈತಿ. ಬೆವ್ರಂತೂ ಫುಲ್ 7 ಗಂಟೆ 8 ಗಂಟೆ ಆಗ್ಬಿಡ್ದನ ಸುರ್ಯತೈತಿ ಇಲ್ಲಿ ಗೋವಾದಾಗ. ಹೇಳಬೇಡ್ರಿ, ಬೆವ್ರು ಫುಲ್ಲ. ಅದಕ್ಕೆ ಇಲ್ಲಿ ಗೋವಾಕ್ಕೆ ಬಿಸಿಲು ಭಾಳ ಅಂತ ಹೇಳ್ತಾರೋ ಅದು ನಿಜ ರೀ. ಮಸ್ತ್ ಐತಿ. ಮಸ್ತ್ ಅಂದ್ರೆ ಬಿಸಿಲು ಭಾಳ ಕೆಟ್ಟೈತಿ. ಶೂಟ್ಸ್ ಇನ್ನೇನು ಸ್ವಲ್ಪ ಮುಗಿತೈತ್ರಿ. ಆಮೇಲೆ ಡ್ರೋನ್ ಶಾಟ್ಸ, ಆಮೇಲೆ ಈವ್ನಿಂಗು ಮತ್ತು ಇದೇ ಬೀಚ್ದಾಗ ಶೂಟ್ ಐತಿ. ಆಮೇಲೂ ಏನೇನು ಆಗ್ತೈತಿ ಎಲ್ಲ ತೋರಿಸ್ತೀನಿ. ಜನ ಭಾಳ ಇಲ್ರಿ. ಯಾಕಂದ್ರೆ ಸ್ವಲ್ಪ ಜನ ಅದಾರು. ಬೀಚ್ ಪೀಸ್ಫುಲ್ ಐತಿ. ಬೇರೆ ಬೀಚ್ಗಿಂತ ಪೀಸ್ಫುಲ್ ಐತಿ. ಮತ್ತು ಇಲ್ಲಿ ಗೋವಾದಾಗ ಹೇಳ್ಬೇಕಂದ್ರೆ ಬೀಚ್ಗಳು ಭಾಳ ಅದಾವು. ಅದು ನಾವು ಎಕ್ಸ್ಪ್ಲೋರ್ ಮಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಅದಾವು.
ಅದಕ್ಕಂತೆ ಸ್ಪೆಷಲ್ ಟೈಮ್ ತೊಗೊಂಡ್ ಬರ್ಬೇಕು ನಾವು. ಹೋಗೋಣ್ರಿ ಈಗ. ಶೂಟ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಜಾಸ್ತಿ ಐತಿ. ಡ್ರೋನ್ ಶಾಟ್ಸ್ ಅದು ಎಲ್ಲ ಅದಾವು. ಮತ್ತು ಏನು ಮಾತಾಡ್ಬೇಕಂತೇಳಿ ಗೊತ್ತಾಗತ್ತಿಲ್ಲ, ಯಾಕಂದ್ರೆ ನಾವು ನ್ಯೂ ಲಾಗರ್ರಿ. ಅದ್ರ ಸಂಬಂಧ ನಮ್ಗೆ ನೀವು ಸಪೋರ್ಟ್ ಬೇಕು. ಸಪೋರ್ಟ್ ಇದ್ರೆ ಮತ್ತೆ ಅವಾಗ ಕಲಿತಾ ಮಾಡ್ತಾ ಕಲಿತೀವ್ರಿ. ಇಲ್ಲಿ ಇದೆಲ್ಲ ಮುಗೀತು. ನೆಕ್ಸ್ಟ್ ಆ ಲೊಕೇಶನ್ ಸೇಮ ಸ್ಪಾಟ್ ಅಲ್ಲಿ ಹೋಗೋಣ ಈಗ. ಅಂದ್ರೆ ಯಾಕಂದ್ರೆ ಬಿಸಿಲು ಭಾಳ ಐತಿ, ಅದ್ರ ಸಂಬಂಧ ಅಲ್ಲಿ ಹೋಗೋಣ. ಅಲ್ಲಿ ನೆರಳೈತ್ರಿ. ಹಿಂಗೆ ಬಿಸಿಲಾರ ಹೆಂಗನ ಇಲ್ಲಿ ಶೂಟ್ಸ್ ಹೆಂಗ್ ಮಾಡೋದು ನಮ್ಮ ಅಂತಾರ. ಮಾಡಕ್ ಬರೋದಿಲ್ಲ, ಆಪ್ಷನ್ ಇಲ್ಲ. ಹೋಗ್ಬೇಕಂದ್ರೆ ಬಿಸಿಲು ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ಹೆವಿ ಬಿಸಿಲು ಐತಿ. ಆಗ್ಬಿಡ್ದ 8:05 ಆಗೈತೆ ಬಿಸಿಲು. ಬಿಸಿಲು ಐತಿ ಇವಾಗ. ಮಧ್ಯಾಹ್ನ ಅಂದ್ರೆ ಇಲ್ಲಿ ಏನು ಇರಾಕಂಗಿಲ್ಲ, ಎಲ್ಲ ತೆಗ್ದ ಮಲ್ಕೋಬೇಕು. ಇವಾಗ 9-10 ಗಂಟೆಗೆ ಇಲ್ಲಿ ಇರಕ್ ಆಗೋದಲ್ಲ, ಭಾಳ ಬಿಸಿಲು ಐತಿ. ಸೌಂಡ್ ಕ್ಲಿಯರ್ ಕೇಳ್ಸತೈತಿ ನಿನಗೆ ಗೊತ್ತಿಲ್ಲ, ಯಾಕಂದ್ರೆ ಸೌಂಡ್ ಭಾಳ ಐತಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಭಾಳೇನಲ್ಲ, ಸ್ವಲ್ಪ. ಬೀಚ್ ಪೀಸ್ಫುಲ್ ಐತನ, ಆದ್ರೂ ಸ್ವಲ್ಪ ಯಾರು ಬರಲ್ಲ ಬೆಳಗ್ಗೆ. ಬಟ್ ಈವ್ನಿಂಗ್ ಜಾತ್ರೆ ಇರ್ತದೆ. ಈವ್ನಿಂಗ್ ಜಾತ್ರೆ ಅಂತ. ನಿಮ್ಮ ಊರನ್ ಜಾತ್ರೆ ಹೆಂಗಿರ್ತದಲ್ಲ ಹಂಗಿರ್ತದೆ. ಆಮೇಲೆ ತೋರಿಸ್ತೇನೆ ನಿಮಗೆ. ಈವ್ನಿಂಗ್ ಒಂದು ಡ್ರೆಸ್ ಕೊಡ್ದ ಶೂಟ್ ಐತಿ ಇಲ್ಲೇ, ಇದೇ ಲೊಕೇಶನ್ ಅಲ್ಲನ. ಇದೇ ಲೊಕೇಶನ್ ಬರ್ತದೆ. ಅವಾಗ ತೋರಿಸಿ ಎಷ್ಟು ಜನ ಬಂದಿರ್ತಾರಂತ. ಎಣ್ಣೆ ಹೊಡೆಯೋದು, ಬಂದು ಬೀಚ್ದಾಗ ಬಿದ್ದು ಬಿಡೋದು, ಹಂಗೆ ಮಾಡ್ತಾರೆ ಇಲ್ಲಿ. ಗೋವಾ ಅಂದ್ರನ ಅದು. ಬಿಹೈಂಡ್ ದ ಸೀನ್ ಎಲ್ಲ ನೋಡ್ರಿ. ಈಗ ಯಾವ ಕ್ಲಿಪ್ ಅನ್ನ ಡ್ರೋನಾ ಬ್ಲೈಂಡ್ ಫೋಲ್ಡ್ ಕ್ಲಿಪ್ ನೋಡ್ರಿ. ಈಗ ಅಣ್ಣ ನೋಡ್ರಿ ಎಲ್ಲಿದಾನ ಕ್ಯಾಮ್ರಾಮನ್. ಅಣ್ಣ ನಿಮ್ದು ಊರ ಧಾರವಾಡಲ್ಲ? ಡ್ರೋನ್ ಆಲ್ಸೋ ಬೈ. ಲಾಸ್ಟ್ ಒಂದು ಶಾಟ್ ಡ್ರೋನ್ದಲ್ಲ, ಡ್ರೋನ್ ಶಾಟ್ ತಗೋರ್ನು. ನೆಕ್ಸ್ಟ್ ಆಮೇಲೆ ಈವ್ನಿಂಗ್ ಐತಿ ಶೂಟ್ ಇದ್ದ ಲೊಕೇಶನ್ಗ. ಮತ್ತೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಬಿಸಿಲು ಎಕ್ದಮ್ ಕಡಕ್ ಐತಿ. ಎಕ್ಸ್ಪೀರಿಯನ್ಸ್ ನಮ್ಮ ಬೈಕ್ಗಳು ಸೂಪರ್. ನಮ್ಮ ಶೂಟ್ ಬಗ್ಗೆ ಇದನ್ನ ಕೊಟ್ರಿ, ಶೂಟ್ ಬಗ್ಗೆ ರಿವ್ಯೂ. ಚಲೋ ಅನ್ಸಿತ್ತ. ಸರ್ವಿಸು ಚಲೋ ಐತಿ, ಕಂಫರ್ಟ್ ಝೋನ್ ಮಾಡತ್ತಾರ, ಮಸ್ತ್ ಐತ. ಆಮೇಲೆ ರಿಸಲ್ಟ್ ನೋಡಂಗ್ರಿ ಅಣ್ಣ. ಓಕೆ. ಫಸ್ಟ್ ಟೈಮ್ ನನ್ನ ಲಾಗ್ದಾಗ ಡ್ರೋನ್ ಶಾಟ್ ಹಾಕತ್ತೇನು ನೋಡ್ರಿ ಹೆಂಗೈತಿ. ಶೂಟ್ ಐತ್ರಿ ಕಂಪ್ಲೀಟಾ. ಮತ್ತು ಈವ್ನಿಂಗ್ ಇದೇ ಲೊಕೇಶನ್ ಸೇಮ್ಗ ಡ್ರೆಸ್ ಕೋಡ್ ಚೇಂಜ್ ಮತ್ತೆ ಬರ್ಬೇಕ್ರಿ. ಈಗ ಹೋಗಿ ಏನು ಫಸ್ಟ್ ಮಾಡ್ಬೇಕಂದ್ರೆ ಹೋಗ್ಬೇಕು, ನಾಷ್ಟ ಮಾಡಬೇಕು, ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು. ಇಲ್ಲಿ ನೋಡ್ರಿ ಶೂಟ್ ಮಾಡ್ಬೇಕಂದ್ರೆ ಎನರ್ಜಿ ಇದ್ದಿತ್ತು, ಅದು ಈಗಿಲ್ಲ ನಮ್ಮ ಅಣ್ಣನಿಗೆ. ಇದರಿ ಹೈವೈ ಇಲ್ಲೇ ಇದಾರೆ. ಶೂಟ್ ಅನ್ನ ಮಸ್ತ್ ಆಯ್ತು, ಕರೆ ಬಿಸಿಲು ಭಾಳ. ಬಿಸಿಲು ಹೆಂಗೈತಣ್ಣ ಶೂಟ್ ಬಿಸಿಲಿಗೆ? ಎಕ್ದಮ್ ಸಖತ್. ಸನ್ಸ್ಕ್ರೀನ್ ಎಲ್ಲ ಮೆಲ್ಟ್ ಆಗಿ ಹೋಗ್ತಿದ್ದೆ. ಈಗ ನೆಕ್ಸ್ಟ್ ರೂಮ್ಗೆ ಹೋಗೋಣ್ರಿ, ನಾಷ್ಟ ಮಾಡಿ. ಎಲ್ಲ ನಾಷ್ಟ ತಿಂಡಿ ತಿನಿಸು ಎಲ್ಲ ಆಯ್ತು. ನೆಕ್ಸ್ಟ್ ರೂಮ್ಗೆ ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ್ರಿ. ಆಮೇಲೆ ನೆಕ್ಸ್ಟ್ ಏನಂತೇಳಿ ಮುಂದೆ ನೋಡೋಣ. ಆಯ್ತು. ಓಕೆ ಗೈಸ್, ಈಗ ರೆಸ್ಟ್ ಅಂತೂ ಆಯಿತು. ಮತ್ತು ಈಗ ರೂಮನ್ನು ಚೆಕ್ಔಟ್ ಮಾಡಿದ್ವು. ಮತ್ತು ಈಗ ನೆಕ್ಸ್ಟ್ ಮಾರ್ನಿಂಗ್ ಹೇಳಿದಂಗೆ ಅದೇ ಲೊಕೇಶನ್ಗೆ ಮತ್ತೊಂದು ಡ್ರೆಸ್ ಕೋಡ್ ಶೂಟ್ ಐತಿ. ಹೋಗೋಣ್ರಿ. ಈಗ ಫುಲ್ ಬಿಸಿಲೈತಿ. ನಾವು ಊಟ ಅದು ಅಲ್ಲೇ ಮಾಡೋಣ. ಊಟ ಅದು ಅಲ್ಲೇ ಮಾಡಿಸಿದ್ವಿ. ಹಸು ಆಗೈತಿ. ಎಷ್ಟಾಗೈತಿ ಅಂದ್ರೆ ಟೈಮ್ 4 ಆಗೈತಿ, ಇನ್ನೂ ಊಟ ಇಲ್ಲ. ಹಿಂಗಿರ್ತೈತಿ ನೋಡ್ರಿ ಎಲ್ಲ. ಮತ್ತು ಹೋಗಿ ಅಲ್ಲಿ ಡೈರೆಕ್ಟ್ ಲೊಕೇಶನ್ದಾಗ ಸಿಗೋಣಂತ. ಲೆಟ್ಸ್ ಗೋ. ಓಕೆ ಗೈಸ್, ಆಗಲೇ ಹೇಳೋದು ಮರ್ತಿದ್ನಿ ರೀ. ನಾವು ಎಲ್ಲಿ ಸ್ಟೇ ಇದ್ವು ಅಂದ್ರೆ JJ ಹಾಲಿಡೇಸ. ಇದು ಕಾಬೋಡಿರಾಮ ಬೀಚ್ಗಿಂತ ಒಂದು 5 ಕಿಲೋಮೀಟರ್ ದೂರ ಐತಿ. ಇಲ್ಲಿಂದ ನಾನು ನೆಕ್ಸ್ಟ್ ಅಲ್ಲಿ ಹೋಗತ್ತೇವೆ ಈಗ. ಲೆಟ್ಸ್ ಗೋ. ಫೈನಲಿ ಲೊಕೇಶನ್ ರೀಚ್ ಅದು. ಇಲ್ಲೇ ಶೂಟಿಗೆ ಪ್ಲ್ಯಾನ್ ಮಾಡತ್ತಾರು ನಮ್ಮ ಬಾಯ್ಸ್ತ. ನೋಡೋಣ ಹೆಂಗೆ ಶೂಟ್ ಆಗ್ತೈತಿ.
ನಾವಿಲ್ಲಿ ಏನೋ ಅನ್ಕೊಂಡ್ ಬಂದಿದ್ದು ಆದ್ರೆ ಇಲ್ಲಿ ಏನೋ ಆಗೈತಿ. ಯಾಕಂದ್ರ ಇಲ್ಲಿ ನೋಡ್ರಿ ಜಾತ್ರಾ ಹೆಂಗೈತಿ. ಕಾಬೋಡಿ ರಾಮ ಯಾವ್ದಿದೆ ಬೀಚ್ ಅದ ತೋರ್ಸ ನೋಡ್ರಿ. ಇಲ್ಲಿ ಕಾರ್ ಪಾರ್ಕ್ ಮಾಡಕ್ ಫುಲ್ ರಶ್ ಆಗೈತಿ ನೋಡ್ರಿ. ಫುಲ್ ಕಾಬೋಡಿ ರಾಮ ಜಾತ್ರೆಗೆ ಬಂದ ನಮ್ಮ ಪ್ರಸಾದ ನೋಡಿ ವೆಲ್ಕಮ್. ಕರೆ ಆಗ್ತಿಲ್ಲ ಅಣ್ಣ. ಥ್ಯಾಂಕ್ ಯು. ಶೂಟ್ ಲೊಕೇಶನ್ ಯಾವ್ಯಾವ್ದು ಶೂಟ್ ಆಗೈತಂದ್ರೆ ಇಲ್ಲಿ ತಯಾರ ಮೂವಿ ಶೂಟ್ ಆಗೈತಿ. ಲೊಕೇಶನ್ ಮಾತ್ರ ಮೂವೀಸ್ ಎಲ್ಲ ಶೂಟ್ ಆಗೋದಿಲ್ಲ. ಮಸ್ತ್ ಐತ್ರಿ ಲೊಕೇಶನ್. ಪೀಸ್ಫುಲ್ ಆಫ್ ಬೆಂಕಿ ಐತಿ ನಾವಲ್ಲ ಅದನೆಂದಿಗೂ ಮನುಜನು ತಿಳಿಯಲ್ಲ. ಗೈಸ್ ಈಗ ಫೋಟೋಶೂಟ್ ಮುಗಿಯಾಕ ಬಂತು. ಮತ್ತೆ ಈಗೇನು ಸನ್ಸೆಟ್ ದಷ್ಟು ತಗೋತಾರು. ಆಮೇಲೆ ಲೆಟ್ಸ್ ಗೋ ಬೆಳಗಾವಿ. ಇನ್ನು ಸ್ವಲ್ಪ ಹೊಡ್ಕೊರತ್ತಾರ ಫೋಟೋ. ಓಕೆ ಗೈಸ್, ಶೂಟ್ ಕಂಪ್ಲೀಟ್ ಆಯ್ತು. ಮಳೆ ಬರತೈತಿ. ಮತ್ತೀಗ ಲಾಗ್ ಎಂಡ್ ಮಾಡೋಣ್ರಿ. ಯಾಕಪ್ಪ ಅಂದ್ರೆ ಈಗ ಮುಂದೆ ಹೋಗ್ತಾ ಏನು ನಾವು ಬೆಳಗಾವಿಗೆ ಹೋಗಾರ ಆನ್ ದ ವೇ ಏನು ಲಾಗ್ ಮಾಡಕ್ ಸಿಗಂಗಿಲ್ಲ. ಮತ್ತು ಶೂಟ್ ಅಂತೂ ಚಲೋ ಆಯ್ತು, ಮಸ್ತ. ಇದ್ರ ರಿಸಲ್ಟ್ ಬೇಕಂದ್ರೆ ನಿಮ್ಗೆ ಪ್ರಸಾದ್ ಪಿಕ್ಚರ್ ಸ್ಟುಡಿಯೋದಾಗ ಬರ್ತೈತಿ. ಲಾಗ್ ಮೊದಲು ಬಂದ್ರೂ ಲಾಗ್ ಲೇಟ್ ಬಂದ್ರೂ ಲಿಂಕ್ ಹಾಕಿರ್ತೇನು. ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡ್ರಿ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಮಾಡ್ರಿ. ಮತ್ತು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಸಪೋರ್ಟ್ ತೋರಿಸ್ರಿ ನಿಮ್ದು. ನೆಕ್ಸ್ಟ್ ಲಾಗ್ದಾಗ ಸಿಗೋನು. ಸಿ ಯು ಗೈಸ್, ಲೆಟ್ಸ್ ಗೋ.